ಯುದ್ಧ, ಟ್ಯಾರಿಫ್, ಮಾನವ ಈ ರೀತಿ ತಾನೇ ಸೃಷ್ಟಿಸಿಕೊಂಡ ಸಮಸ್ಯೆಗಳಲ್ಲಿ ಒದ್ದಾಡ್ತಿರೋ ನಡುವೆ ಪ್ರಕೃತಿ ಕೂಡ ಮನುಷ್ಯನಿಗೆ ತಗೋವಂತ ಇನ್ನೊಂದು ಶಾಕ್ ಕೊಟ್ಟಿದೆ. ಪೆಸಿಫಿಕ್ ಮಹಾಸಾಗರದಲ್ಲಿ, ಹೆಸರಿಗೆ ಮಾತ್ರ ಶಾಂತ ಮಹಾಸಾಗರದಲ್ಲಿ ಬೃಹತ್ ಅಶಾಂತಿ ನಿರ್ಮಾಣವಾಗಿದೆ. ಬೃಹತ್ ಸುನಾಮಿ ಸೃಷ್ಟಿಯಾಗಿದೆ. ರಷ್ಯಾದಿಂದ ಜಪಾನ್ ವರೆಗೆ ಇಡೀ ಪ್ಯಾಸಿಫಿಕ್ ತೀರದ ಜಗತ್ತು ಆತಂಕದಲ್ಲಿದೆ, ಹೈ ಅಲರ್ಟ್ ನಲ್ಲಿದೆ. ಕೋಟ್ಯಂತರ ಜನರನ್ನ ದಿಢೀರ್ ಸ್ಥಳಾಂತರ ಮಾಡೋ ಪರಿಸ್ಥಿತಿ ಬಂದಿದೆ. ಪ್ಯಾಸಿಫಿಕ್ ಮಹಾಸಾಗರದಲ್ಲಿ ಉಂಟಾದ ರಾಕ್ಷಸ ರೂಪದ ಭೂಕಂಪ ಈ ಸುನಾಮಿಗೆ ಕಾರಣವಾಗಿದೆ. ರಷ್ಯಾದ ಕಾಮ್ಚಟ್ಕಾ ಅನ್ನೋ ದ್ವೀಪದಲ್ಲಿ ಜುಲೈ 30 8.8 ತೀವ್ರತೆಯ ಶಕ್ತಿಶಾಲಿ ಭೂಕಂಪ ಆಗಿದೆ. ಸಾಮಾನ್ಯವಾಗಿ 7 ತೀವ್ರತೆಯ ಭೂಕಂಪ ಮತ್ತು ಅದಕ್ಕಿಂತ ಹೆಚ್ಚಿನದ್ದು ಭಾರಿ ಭೂಕಂಪ ಅಂತಲೇ ಕನ್ಸಿಡರ್ ಮಾಡಲಾಗುತ್ತೆ. ಸುಮಾರು 19.3 ಕಿಲೋಮೀಟರ್ ಸಮುದ್ರ ದಾಳದಲ್ಲಿ 8.8 ತೀವ್ರತೆಯ ಕಂಪನ ಉಂಟಾಗಿದೆ. ಎಷ್ಟರ ಮಟ್ಟಿಗಂದ್ರೆ ಈ ಭೂಕಂಪನದ ಬೆನ್ನಲ್ಲೇ ರಷ್ಯಾದಲ್ಲಿ 30ಕ್ಕೂ ಅಧಿಕ ಬಾರಿ ಬ್ಯಾಕ್ ಟು ಬ್ಯಾಕ್ ಭೂಮಿ ಕಂಪಿಸಿದೆ. ಕಾಮ್ಚಟ್ಕಾ ಭಾಗದಲ್ಲಿ ಸುಮಾರು 13 ಅಡಿ ಎತ್ತರದ ಸುನಾಮಿ ಅಲೆಗಳು ಎದ್ದೇಳ್ತಾ ಇವೆ. ಅತ್ತ ಪೆಸಿಫಿಕ್ ಮಹಾಸಾಗರದ ಸುತ್ತಲಿನ ರಾಷ್ಟ್ರಗಳಲ್ಲೂ ಕೂಡ ಸುನಾಮಿಯ ಹೈ ಅಲರ್ಟ್ ಘೋಷಿಸಲಾಗಿದೆ. 3 ಗಂಟೆಯ ಒಳಗೆ ಅಪಾಯಕಾರಿ ಸುನಾಮಿ ಬಂದು ಅಪ್ಪಳಿಸೋ ಸಾಧ್ಯತೆ ಇದೆ ಅಂತ ಅಮೆರಿಕ ಅಲರ್ಟ್ ಜಾರಿ ಮಾಡಿದೆ. ಜಪಾನ್ ಆಲ್ರೆಡಿ ಭೂಕಂಪ ಸುನಾಮಿ ಅಂತ ಪದೇ ಪದೇ ಪೆಟ್ಟು ತಿನ್ನೋ ರಾಷ್ಟ್ರ, ಅಲ್ಲೂ ಕೂಡ ಅಲರ್ಟ್ ಜಾರಿಯಾಗಿದೆ. ಕರಾವಳಿ ಪ್ರದೇಶದಲ್ಲಿ 10 ಅಡಿ ಎತ್ತರದವರೆಗೆ ಸುನಾಮಿ ಅಲೆಗಳು ಏಳ್ತವೆ ಅಂತ ಜಪಾನ್ ಹವಾಮಾನ ಇಲಾಖೆ ವಾರ್ನಿಂಗ್ ಕೊಟ್ಟಿದೆ. ಇಂತಹ ಮತ್ತಷ್ಟು ಅಚ್ಚರಿಯ ಮಾಹಿತಿಗಾಗಿ ಮಸ್ತ್ ಮಗ ಯೂಟ್ಯೂಬ್ ಚಾನೆಲ್ನ ಮಿಸ್ ಮಾಡದೆ ನೋಡಿ ಸಬ್ಸ್ಕ್ರೈಬ್ ಮಾಡಿ.